ನಿಮ್ಮ ಜೊತೆನ ಮಾತಾಡ್ಬಿಡೋಣ. ಯಾಕಂದ್ರೆ ನೀವೆಲ್ಲ ಫ್ರೆಶ್ ಅದೀರಿ. ಈಗ ಉಳಿದು ನಮ್ಮ ಮಂದಿ ಎಲ್ಲ ಎಣ್ಣೆ ಒಂದು ಕಾಗದ ಆದಂಗೆ ಆಗ್ಬಿಟ್ರೆ, ಎಣ್ಣೆ ಉಂಡಿರ್ತಾವಲ್ಲ ಕಾಗದ, ಅದ್ರ ಮೇಲೆ ಏನೂ ಮೂಡಂಗಿಲ್ಲ. ನೀವು ಅಲ್ರಿ ವಯವ ನೀವು ತಿಳ್ಕೊಂಡಿರಿ, ಮತ್ತು ಇರೋರು 4 ಮಂದಿ ನೀವು ಕಾಯಂ ಸದಸ್ಯರದಿರಿ, ನೀವು ಅದಕ್ಕೆ ಅಜೀವ ಸದಸ್ಯರದಿರಿ ನೀವು. ನೋಡ್ರಿ, ಡೋರು ಇದನ್ನು ತಯಾರು ಮಾಡೋರಿಗೆ ಏನಂತಾರೆ ಅವರು? ಬಡಿಗೆಯರು. ಇವ್ರು 2ನೇದವ್ರು. ಇನ್ನು 3ನೇದ್ದು ಒಳಗಡೆ ಬಂದ ತಕ್ಷಣ ನೀವೇನು ಮಾಡ್ತೀರಿ? ಉತ್ತರ ನಾನು ಹೇಳಕತ್ತೀನಿ. ಈ ಗಂಟೆಯನ್ನು ತಯಾರು ಮಾಡೋರಿಗೆ ಎರಕದವರು ಅಂತ ಕರೀತಾರೆ. 3 ಮಂದಿ ಆದ್ರು. ಇನ್ನು ಒಳಗಡೆ ಹೋದ ಕೂಡಲೇನ ವಿರೂಪಾಕ್ಷಲಿಂಗ ಸ್ವಾಮಿಯನ್ನು ನೋಡ್ತೀರಿ, ಭದ್ರಕಾಳಿ ಅಮ್ಮನವರನ್ನು ನೋಡ್ತೀರಿ. ಆ ಮೂರ್ತಿಯನ್ನು ತಯಾರು ಮಾಡೋರಿಗೆ ಶಿಲ್ಪಿಗಳು ಅಂತ ಕರೀತಾರೆ. ಇನ್ನು ಭದ್ರಕಾಳಿ ಅಮ್ಮನವರ ಮೈಮೇಲೆಲ್ಲ ಆಭರಣಗಳಿರ್ತಾವ ನೋಡ್ರಿ, ಚಿನ್ನದ ಆಭರಣಗಳು, ಬೆಳ್ಳಿಯ ಆಭರಣಗಳು. ಈ ಆಭರಣಗಳನ್ನ ತಯಾರು ಮಾಡೋರಿಗೆ ಏನಂತ ಕರೀತಾರ್ರಿ? ಅಕ್ಕಸಾಲಿಗರು, ಪತ್ತಾರು, ಗೋಲ್ಡ್ ಸ್ಮಿತ್ ಅಂತ ಕರೀತಾರೆ ಅವ್ರಿಗೆ. ಕರೀತಾರೆ ನೋಡ್ರಿ. ಅಂದ್ರೆ ಈ 5 ಜನರನ್ನ ಪಂಚಾಳ್ರ ಅಂತ ಕರೀತಾರೆ. ಇವ್ರು ಇಲ್ಲದೆ ಯಾವ ದೇವಾಲಯವೂ ಕೂಡ ನಿರ್ಮಾಣ ಆಗೋದಿಲ್ಲ, ಇವ್ರು ಇಲ್ಲದೆ ಯಾವ ಮನೆಯೂ ಕೂಡ ಪರಿಪೂರ್ಣ ಆಗಂಗಿಲ್ಲ. ಅದಕ್ಕೆ ಈ 5 ಜನರಲ್ಲಿ ಈ ವಿಶ್ವಕರ್ಮ ಕುಟುಂಬದಲ್ಲಿ ಒಬ್ಬರಾಗಿರುವಂಥವ್ರು ಅಕ್ಕಸಾಲಿಗರ ಮನೆತನದ ಅನಂತರಾಯ ಅಂತ. ಆ ಉಮರಾಣಿಯಲ್ಲಿ ಹೇಗೆ ನಮ್ಮ ಯಡೂರೊಳಗ ವಿರೂಪಾಕ್ಷಲಿಂಗ ನಮ್ಮೆಲ್ಲರ ಆರಾಧ್ಯ ದೈವನೋ, ಹಾಗೆ ಉಮರಾಣಿಯಲ್ಲಿ ಮಲ್ಲಯ್ಯ, ತಾರಕೇಶ್ವರ ಅಂತ ಕರೀತಾರೆ, ಮಲ್ಲಯ್ಯ ಅಂತ ಕರೀತಾರೆ. ಆ ಮಲ್ಲಿಕಾರ್ಜುನ ಸ್ವಾಮಿ ಆ ಊರಿನ ಆರಾಧ್ಯ ದೈವ ಮಲ್ಲಯ್ಯ. ಶರಣ ದಂಪತಿಗಳಾಗಿರುವಂತಹ ಅನಂತರಾಯ, ಆ ಅನಂತರಾಯನ ಧರ್ಮ ಪತ್ನಿ ಸಿರಸಮ್ಮ. ಅವ್ರ ಹೆಸರೇನ್ರಿ? ಸಿರಸಮ್ಮ. ಅಲ್ಲ, ಅವ್ರಿಷ್ಟು ಮಾತಾಡ್ಲು ಮರೆ ಅವ್ರು ಮಾತಾಡಿದ್ರನ್ನ ಬಸ್ನ್ಯಾಗ ನಮಗೊಂದು ಸೀಟ್ ಸಿಗುತ್ತೆ, ಇಲ್ಲಾಂದ್ರೆ ಸಿಗುವುದಿಲ್ಲ. ನೋಡ್ರಿ, ಸಿರಸಮ್ಮ ಅಂತ ಅವ್ರ ಹೆಸರು. ಸಿರಸಮ್ಮ ಅಂತ ಯಾಕೆ ಅವ್ರ ಹೆಸರಂದ್ರ, ವಿಶ್ವಕರ್ಮರ ಕುಲದೇವತೆ ಯಾರಂದ್ರೆ ಸಿರಸಂಗಿಯ ಮಹಾಮಾತೆಯಾಗಿರುವಂಥ ಕಾಳಿಕಾದೇವಿ. ಸಿರಸಮ್ಮನವರ ತಾಯಿ ಕಾಳಮ್ಮ ಸಿರಸಂಗಿಯ ಕಾಳಮ್ಮನಲ್ಲಿ ಬೇಡಿದ್ಲಂತ, ನನಗೊಂದು ಹೆಣ್ಣು ಮಗು ಆದ್ರೆ ನಿನ್ನ ಹೆಸರಿಡ್ತೀನಿ ಅಂತ. ಮತ್ತು ಸಿರಸಂಗಿಯ ಕಾಳಮ್ಮನ ಆಶೀರ್ವಾದದಿಂದ ಹೆಣ್ಣು ಮಗು ಆಗಿರೋ ಕಾರಣ ಮತ್ತು ಕಾಳಮ್ಮನ ಮಗಳಿಗೆ ಕಾಳಮ್ಮಂತ ಇಡುದು ಹೆಂಗ? ಮತ್ತು ಊರಿನ ಹೆಸರು ಸಿರಸಂಗಿ ಅಲ್ಲ, ಹಾಗಾಗಿ ಸಿರಸಮ್ಮ ಅಂತ ಇಟ್ರು. ಈಗಿನ ಕಾಲಕ್ಕೆ ನಿಮಗೆಲ್ಲ ಅಪ್ಡೇಟ್ ಮಾಡಿ ಹೇಳ್ಬೇಕಂದ್ರ, ಒಬ್ಬ ಸಿದ್ಧಲಿಂಗಪ್ಪ ಅಂತ ಇಟ್ಕೊಂಡು ಒಬ್ಬ ಭಕ್ತ, ಅವ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವ್ರ ಮನೆ ದೇವರು ಬೇಡ್ಕೊಂಡಂತ, ನನಗೊಂದು ಗಂಡು ಮಗು ಆದ್ರೆ ನಿನ್ನ ಹೆಸರು ಇಡ್ತೀನಿ ಅಂತ. ಗಂಡು ಮಗುನ ಆತು. ಗುರುಗಳು ಕೇಳಿದ, ಏನ್ರಿ ಮತ್ತೆ ನಾನು ಸಿದ್ಧಲಿಂಗೇಶ್ವರನ ಹೆಸರು ಇಡ್ತೀನಿ ಅಂತ ಬೇಡ್ಕೊಂಡಿನಿ, ಹ್ಯಾಂಗ್ ಮಾಡೋದು? ನಿನ್ನ ಹೆಸರು ಸಿದ್ಧಲಿಂಗಪ್ಪ, ಅವನ ಹೆಸರು ಸಿದ್ಧಲಿಂಗಪ್ಪ, ಹೆಂಗೋ ನಿನ್ನ ಮಗನ ಹೆಸರು ಯಡಿಯೂರಪ್ಪ ಅಂತ ಆಗಲಿ ಅಂದ್ರ. ಈಗ ಗೊತ್ತಾತ್ ನೀವು 12ನೇ ಶತಮಾನ ತಂದು ಈಗ ಹಚ್ಚಿದಾಗ ನಿಮ್ಗೆ ಹಿಂಗೆ ಅಪ್ಡೇಟ್ ಆಗುತ್ತೆ. ನೋಡ್ರಿ, ಸಿರಸಮ್ಮನವರು ಎಷ್ಟು ಭಕ್ತಿ ಸಂಪನ್ನರು ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಲಕ್ಷ್ಯ ಇರಬೇಕು. ಒಬ್ಬ ಚಾರಿತ್ರಿಕ ನಾಯಕಿಯನ್ನ, ಮಹಾತ್ಮರನ್ನ ಮಗುವನ್ನಾಗಿ ಪಡೆದುಕೊಳ್ಬೇಕಾದ್ರೆ, ಒಬ್ಬ ಐತಿಹಾಸಿಕ ವ್ಯಕ್ತಿಯನ್ನ ನಮ್ಮ ಮಗುವನ್ನಾಗಿ ಪಡೆದುಕೊಳ್ಬೇಕಾದ್ರೆ, ದೇವರ ಸ್ವರೂಪಿಗಳಾಗಿರುವಂತಹ, ಭಗವಂತನ ಸ್ವರೂಪಿಗಳಾಗಿರುವಂತಹ, ಶಿವನ ಅಂಶವಾಗಿರುವಂತಹ ಒಂದು ಅಂಶ ನಮ್ಮ ಗರ್ಭದಲ್ಲಿ ಮಗುವಾಗಿ ಬರಬೇಕಾದ್ರೆ ತಂದೆ ತಾಯಿಗಳು ಚಾರಿತ್ರ್ಯವಂತರಾಗಿದ್ದರೆ, ಗುಣವಂತರಾಗಿದ್ದರೆ, ಆಚಾರವಂತರಾಗಿದ್ದರೆ, ಗುರು ಲಿಂಗ ಜಂಗಮರ ಆರಾಧಕರಾಗಿದ್ದರೆ, ದಾನಿಗಳಾಗಿದ್ದರೆ, ದಾಸೋಹಿಗಳಾಗಿದ್ದರೆ, ಸಮಾಜ ಪ್ರೇಮಿಗಳಾಗಿದ್ದರೆ, ಶಿವನ ಆರಾಧಕರಾಗಿದ್ದರೆ, ಸಮಾಜವನ್ನ ಪ್ರೇಮ ಮಾಡುವಂತ ವ್ಯಕ್ತಿಗಳಾಗಿದ್ದರೆ ಮಾತ್ರ ಅಂಥವರ ಪುಣ್ಯ ಗರ್ಭದಿಂದ ಸಾಕ್ಷಾತ್ ಪರಮಾತ್ಮನೇ ಈ ಭೂಮಿಗೆ ಅವತರಿಸಿ ಬರೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ಬರೋದಿಲ್ಲ. ಈಗ ನಿಮಗೆಲ್ಲ ಮಕ್ಕಳಾಗ್ಯಾವ ನೋಡ್ರಿ, ಹೇಗದಾರೆ ನಿಮ್ಮ ಮಕ್ಕಳು? ಯಪ್ಪೋ, ಯಾವ ಮಕ್ಕಳ್ರಿ ಇವ್ರು ಇಕ್ಕಳಾದಂಗೆ ಆಗ್ಬಿಟ್ಟವು. ಯಾಕೆ? ನಾವು ದೇವ್ರ ಹತ್ರ ಬೇಡ್ಕೊಂಡಿದ್ದೇನು? ಬರೀ ಮಕ್ಕಳು ಕೊಡು ಅಂತ ಬೇಡ್ಕೊಂಡಿ. ನಾವು ಗುಣವಂತರಾಗಿರುವಂತ ಮಕ್ಕಳನ್ನು ಕೊಡು, ಸಾಕ್ಷಾತ್ ಪರಮೇಶ್ವರನ ಪರಾವತಾರಿಯಾಗಿರುವಂತ ಮಕ್ಕಳನ್ನು ಕೊಡುವಂತ ನಾವು ಬೇಡೇ ಇಲ್ಲ. ನೋಡಿ, ಅನಂತರಾಯ ಸಿರಸಮ್ಮನವರು ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಾನಕ್ಕೆ ಒಂದು ದಿನವೂ ಕೂಡ ತಪ್ಪದ ಹಾಗೆ ಬೆಳಗು ಮುಂಜಾನೆ ಸೇವೆಯನ್ನು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಮಲ್ಲಯ್ಯನ ಸೇವಾ ಮಾಡಕ್ಕ ಹೆಂಗ್ ಹೋಗೋದು? ತಣ್ಣೀರು ಸ್ನಾನ ಮಾಡಿ ಮಲ್ಲಯ್ಯನ ಸೇವೆಯನ್ನು ಮಾಡೋದಕ್ಕೆ ಹೋಗೋದು. 5 ಗಂಟೆ ಅಂದ್ರೆ ಮನೆಯಾಗಿರೋದು.
ಸೇವೆ ಮಾಡೋದು ಬೇರೆ ಯಾರಿಗೂ ಕೂಡ ಗೊತ್ತಾಗಬಾರದು ಅಂದ್ರವರು. ನಾವು ಸೇವೆಯನ್ನು ಮಾಡೋದು, ನಾವು ಕಸವನ್ನು ಗೂಡಿಸೋದು ಎಂದಿಗೂ ಯಾರಿಗೂ ಗೊತ್ತಾಗಬಾರದು ಅಂದ್ರು. ಅವರ ಸೇವೆ ಹೇಗಿದೆ ನೋಡ್ರಿ. ದಾನಮ್ಮನವರ ಮಗಳಾಗಿ ಅವ್ರ ಹೊಟ್ಯಾಗ ಹುಟ್ಟಿ ಬರ್ಬೇಕಂದ್ರೆ ಹೆಂಗಿರ್ಬೇಕು ಅವ್ರ ತಂದೆ ತಾಯಿ. ಇನ್ನು ನಮ್ಮದು ಯಾವುದರ ಸೇವೆ ಇರಲಿ, ಜಗತ್ತಿಗೆ ಗೊತ್ತಾಗೋ ತನಕ ನಾವು ಬಿಡಂಗಿಲ್ಲ. ವೀರಣ್ಣಗೊಂದು ದೀಡ್ ನಮಸ್ಕಾರ ಹಾಕ್ಬೇಕಪ್ಪ ಅಂದ್ರೆ 4 ಮಂದಿ ಸಮಾಳದವ್ರು ಬೇಕು. ಊರಾಗೆಲ್ಲ ಡಂಗುರ ಬಾರಿಸಿ ಅದನ್ನು ಬಾರಿಸಿ ಮತ್ತೆ ಕೈಯಾಗ ಒಂದು ಏನೋ ಹಿಡ್ಕೊಂಡಿರ್ತಾರೆ, ತಮ್ಮ ಅದೇನ ಇಷ್ಟುದ್ದ ಹಿಡ್ಕೊಂಡಿರ್ತಾರೆ, ಅದಕ್ಕೆ ಏನಂತಾರ್ರಿ, ಅದೇನೋ ಒಂದು ದಂಟು ಹಿಡ್ಕೊಂಡಿರ್ತಾರೆ, ಅದಕ್ಕೊಂದು ಎಲಿ ಕಟ್ಟಿರ್ತಾರೆ, ಅದಕ್ಕೊಂದು ಮತ್ತೆ ಏನೋ ಕಟ್ಟಿರ್ತಾರೆ, ಮತ್ತೆ ಹಾಕುವಾಗ ಸುಮ್ಮ ಹಾಕಂಗಿಲ್ಲ, ಆ ಕಡೆ ಈ ಕಡೆ ನೋಡ್ತಿರ್ತಾರೆ. ನಾ ಹಿಂಗ್ಯಾಕೆ ನೋಡಕತ್ತಾರ ಅನ್ಯ. ನಾ ಯಾರ್ಯಾರು ದೀಡ್ ನಮಸ್ಕಾರ ಹಾಕಿದಾಗ ಹೋಗಿದ್ದೆ, ಅವರೆಲ್ಲ ಬಂದು ನನಗೆ ಆಯಾರು ಮಾಡಕತ್ತಾರಿಲ್ಲ ಅಂತೇಳಿ ನೋಡಕತ್ತಾರೆ ಅಂದ್ರೆ ಅವ್ರು. ನಮ್ಮ ಲಕ್ಷ್ಯ ಆ ಕಡೆಗಿಲ್ಲ, ದೇವರ ಕಡೆಗಿಲ್ಲ, ನಮಗೆ ಯಾರ್ಯಾರು ಏನೇನು ತಂದು ಕೊಡ್ತಾರೆ ಅನ್ನೋದ್ರ ಕಡೆಗೆ ಅದ ನೋಡಿ. ಅನಂತರಾಯ ಸಿರ್ಸಮ್ಮನವರು ಯಾರಿಗೂ ಕೂಡ ಗೊತ್ತಾಗದಂತೆ ಮಲ್ಲಿಕಾರ್ಜುನ ದೇವಾಲಯದ ಪ್ರಾಂಗಣವನ್ನು ಶುದ್ಧಗೊಳಿಸಿ, ಅಂಗಳದ ಕಸವನ್ನು ಗುಡಿಸಿ, ನಡೆಯುವಾಗ ಮಲ್ಲಯ್ಯ, ನುಡಿಯುವಾಗ ಮಲ್ಲಯ್ಯ, ಏಳುವಾಗ ಮಲ್ಲಯ್ಯ, ಮಲಗುವಾಗ ಮಲ್ಲಯ್ಯ, ಮಲ್ಲಯ್ಯ 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 ಅಂತ ಸೇವಾ ಮಾಡಿದರು. 1 ದಿನ 2 ದಿನ ಅಲ್ಲ, ಸುಮಾರು 18-19 ವರ್ಷಗಳವರೆಗೆ ಸೇವೆಯನ್ನು ಮಾಡಿದರು. ಆದರೆ ಅವರಿಗೆ ಮಕ್ಕಳಾಗಿರಲಿಲ್ಲ. ಮಕ್ಕಳು ಬೇಕು ಅಂತ ಸೇವಾ ಮಾಡಿರಲಿಲ್ಲ. ಏನಾದರೂ ಫಲವನ್ನ ಮಲ್ಲಯ್ಯ ಕೊಡಬೇಕು ಅಂತ ಸೇವಾ ಮಾಡಿರಲಿಲ್ಲ. ಫಲದ ಅಪೇಕ್ಷೆಯನ್ನು ಇಟ್ಕೊಂಡು ಸೇವಾ ಮಾಡಿಲ್ಲ. ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಅಂತ. ನಿರೀಕ್ಷೆ ಅನ್ನೋದು ಏನದಲ್ಲ, ಅದು ಬಹಳ ದುಃಖವನ್ನು ತಂದು ಕೊಡ್ತದೆ. ಯಾರಿಗೂ ಗೊತ್ತಿಲ್ಲದ ಹಾಗೆ ಸೇವಾ ಮಾಡಿದ್ರು. ಎಲ್ಲರಿಗೂ ಬೇಕಾಗುವಂತ ಬದುಕನ್ನೇ ಅವರು ಬದುಕಿದ್ರು. ಮುಂದೆ ಅವರು ಇರುವಂತ ಓಣಿಯೊಳಗ ಒಂದು ಸೀಮಂತ ಕಾರ್ಯ ಅಂದ್ರೆ ನಿಮಗೆಲ್ಲ ಗೊತ್ತಿರುವಂತ ಸಂಗತಿ, ಕುಬಸದ ಕಾರ್ಯ, ಸಂತೋಷದ ಸಂಭ್ರಮ. ಆ ಓಣಿಯೊಳಗಿರುವಂತ ಗೌಡರು ಒಬ್ಬರು ಬಂದು ತಾಯಿ ಸಿರ್ಸಮ್ಮನವರಿಗೆ ಪ್ರೇಮದಿಂದ ಕರೆದ್ರಂತೆ. ಅಕ್ಕ, ನಮ್ಮ ಸೊಸೆಯ ಸೀಮಂತ ಕಾರ್ಯ ಇದೆ, ನೀನು ಬರಬೇಕು ಅಕ್ಕ ಅಂತಿಕೊಂಡು ಕರೆದ್ರು. ಸಿರ್ಸಮ್ಮನವರ ಹೃದಯ ಎಷ್ಟು ವಿಶಾಲತೆಯಿಂದ ತುಂಬಿತ್ತು ಅಂದ್ರೆ, ನನಗೆ ಮಕ್ಕಳಾಗದಿದ್ದರೇನು, ಪರಮಾತ್ಮ ಆ ಮನೆಯೊಳಗಿರುವಂತ ಆ ತಾಯಿಗೆ ಆಶೀರ್ವಾದ ಮಾಡಿದ್ದಾನೆ, ಅವರ ಪುಣ್ಯ ಗರ್ಭದಿಂದ ಸಾಕ್ಷಾತ್ ಪರಮಾತ್ಮನೇ ಉದಯಿಸಿ ಬರಬೇಕು ಅಂತ ಶುಭವನ್ನು ಹಾರೈಸುವಂತ ತಾಯಿ ಸಿರ್ಸಮ್ಮನವರು. ಅಂತಹ ಸಿರ್ಸಮ್ಮನವರು ಹೊತ್ತು ಮುಳುಗಿ ಕತ್ತಲಾಗುವ ಸಮಯ, ಸೀಮಂತ ಕಾರ್ಯ ನಡೆದಿರುವಂತ ಮನೆಗೆ ಸಿರ್ಸಮ್ಮನವರು ಶುಚಿರ್ಭೂತರಾಗಿ ಮಡಿಯಾಗಿರುವಂಥ ಉಡುಗೆ ತೊಡುಗೆಗಳನ್ನು ತೊಟ್ಟುಕೊಂಡು, ಹಣೆಯ ಮೇಲೆ ಸಿಂಧೂರ ತಿಲಕವನ್ನು ಇಟ್ಟುಕೊಂಡು, ಆ ತಾಯಿ ಕೈಯೊಳಗೊಂದು ದೊಡ್ಡದಾಗಿರುವ ತಟ್ಟೆಯೊಳಗ ಅರಿಶಿಣ, ಕುಂಕುಮ, ಬಾಳೆ ಹಣ್ಣು, ಇನ್ನುಳಿದ ಹಣ್ಣುಗಳನ್ನ, ಬಳೆಗಳನ್ನ, ಹಸಿರು ಸೀರೆಯನ್ನ ತೆಗೆದುಕೊಂಡು ತಲೆ ತುಂಬ ಶರಗನ್ನು ಹೊತ್ಕೊಂಡು ಯಾವ ಮನೆಯೊಳಗ ಸೀಮಂತ ಕಾರ್ಯ ನಡೆದಿತ್ತು ನೋಡ್ರಿ, ಆ ಮನೆಗೆ ತಾಯಿ ಸಿರ್ಸಮ್ಮನವರು ಪ್ರವೇಶ ಮಾಡಾಕತ್ರು. ಸ್ವಲ್ಪ ಅಲ್ಲಿ ದಾರಿ ಬಿಡ್ರಿ, ನೀವು ಸ್ವಲ್ಪ ಸರ್ಕೊಡ್ರಿ. ಇಲ್ಲೆಲ್ಲ ಅಲ್ಲಿ ಹೇಳಿದರು ಸಿರ್ಸಮ್ಮನವ್ರು ಬರುವಾಗ, ಆ ಮನೆಯನ್ನ ಪ್ರವೇಶ ಮಾಡುವ ಹಂಗ ಕೇಳ್ಬೇಕು, ಇದೆಲ್ಲ ತುಂಬಬೇಕು. ಏನ್ ನಮಗೆ ಹಿಂಗ ಆಗಿಬಿಡ್ತೈತಿ, ತುಂಬಕ್ಕಿದು ಪೂರ್ಣ ತುಂಬಿದಾಗನ ನಮಗೂ ಒಂದಿಟ್ಟು ಸಮಾಧಾನ ಆಗೋದು. ಪಾಪ ಹುಡುಗರು ಸರಿ ಅಂದ್ರೆ ಏನ್ ಮಾಡೋಕೆ ಎಲ್ಲ ನೋಡ್ರಿ, ಹಿಂಗ ಕೇಳೋದು ಪುರಾಣ ಅಂದ್ರೆ. ನೋಡ್ರಿ, ತಾಯಿ ಸಿರ್ಸಮ್ಮನವರು ಆ ಮಹಾಮನಿಯನ್ನ ಪ್ರವೇಶ ಮಾಡಬೇಕಾದ್ರೆ ಕೊಲ್ಲಾಪುರದ ಮಹಾಲಕ್ಷ್ಮಿಯೇ ಪ್ರವೇಶ ಮಾಡಿದಂತೆ ಆಯಿತು. ಪುರಂದರ ದಾಸರು ಹೇಳುವ ಹಾಗೆ, ಗೆಜ್ಜೆ ಕಾಲುಗಳ ಧ್ವನಿಯ ತೋರುತ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಅನ್ನೋ ಹಾಗೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಸಿರ್ಸಮ್ಮನವರ ಸ್ವರೂಪದೊಳಗೆ ಆ ಮಹಾಮನಿಯನ್ನ ಪ್ರವೇಶ ಮಾಡಿದಂಗಾತು. ಅವರೆಲ್ಲ ನೋಡಿದ್ರು, ಆನಂದಿತರಾದರು. ದಾರಿ ಬಿಡ್ರಿ, ನಮ್ಮ ಅಕ್ಕಸಾಲಿಗರ ಅನಂತರಾಯರ ಕುಟುಂಬವಾಗಿರುವಂತ ಸಿರ್ಸಮ್ಮನವರು ಬರ್ತಾ ಇದ್ದಾರೆ, ದಾರಿ ಬಿಡ್ರಿ ಅಂದ್ರು. ಅಲ್ಲಿ ಬಂದ್ರು. ಸಿರ್ಸಮ್ಮನವರು ಬಂದಿದ್ದಾರೆ, ಆ ತಾಯಿಗೆ ಉಡಿಯನ್ನ ತುಂಬಿದ್ದಾರೆ, ಆರತಿಯನ್ನ ತೆಗೆದುಕೊಂಡು, ಕಳಸವನ್ನ ತೆಗೆದುಕೊಂಡು ಅವರು ಬೆಳಗ್ತಾ ಇರುವಂತ ಪುಣ್ಯ ಸಮಯ. ಉಡಿಯನ್ನ ತುಂಬ್ಯಾರ ಆ ಹೆಣ್ಣು ಮಗಳಿಗೆ. ಉಡಿಯನ್ನ ತುಂಬಿ ಆರತಿಯನ್ನ ಬೆಳಗುವಾಗ ಅವ್ರು ಯಾರ್ರಿ? ಅಲ್ಲಿ ಕುಳಿತಂತ ಒಬ್ಬ ಹೆಣ್ಣು ಮಗಳು, ಹಣ್ಣಣ್ಣ ಆಗಿರುವಂತ ಒಬ್ಬ ಹೆಣ್ಣು ಮಗಳು
ಸರಿಯಾಗಿ ಕಣ್ಣುಗಳು ಕಾಣದೇ ಇರುವಂತ ಒಬ್ಬ ಹೆಣ್ಣು ಮಗಳು ಆರತಿಯನ್ನು ಬೆಳಗ್ತಾ ಇರುವಂತ ಸಿರಸಮ್ಮನವರನ್ನ ನೋಡಿ ಕೂಗ್ತಾರೆ ಆ ತಾಯಿಯವರು. ಕೂಗಿದ್ರವರು, ತಂಗಿ ಆರತಿ ಬೆಳಗ್ತಾ ಇರೋರು ಯಾರು? ಅವಾಗ ಪಕ್ಕದಲ್ಲಿದ್ದವ್ರು ಹೇಳ್ತಾರೆ, ನಮ್ಮ ಅಕ್ಕ ಸಾಲಿಗರ ಅನಂತರಾಯ ಇದ್ದಾನಲ್ಲ, ಅನಂತರಾಯನ ಧರ್ಮಪತ್ನಿ ಆಗಿರುವ ಸಿರಸಮ್ಮ. ಅವಾಗ ಆ ತಾಯಿ, ವಯೋವೃದ್ಧಳಾಗಿರುವ ತಾಯಿ, ವಯಸ್ಸಾಗಿರುವಂತ ತಾಯಿ ಜೋರಾಗಿ ಕೂಗಿದಳಂತೆ, ಸಿರಸಮ್ಮ ಬೆಳಗದಿರು ಆರತಿಯ, ಬೆಳಗದಿರು ಆರತಿಯ, ನೀ ಬೆಳಗದಿರು ಆರತಿಯ. ಸಿರಸಮ್ಮನವರು ಕೇಳ್ತಾರೆ, ಸಂಯಮಿಗಳಾಗಿರುವಂತವರು, ತಾಳ್ಮೆಯನ್ನು ಹೊಂದಿರುವಂತ ಸಿರಸಮ್ಮನವರು ಕೇಳ್ತಾರೆ, ಅಮ್ಮ ನಾನು ಮುತ್ತೈದೆಯಲ್ಲವೇ? ಅವಾಗ ಅವರಂದ್ರು, ನೀನು ಮುತ್ತೈದೆಯೂ ನಿಜ, ಗುಣವತಿಯೂ ನಿಜ, ಸತ್ಯ ಸುಶೀಲವತಿಯೂ ನಿಜ, ಆದರೆ ನೀನು ಬಂಜೆ, ನೀನು ಆರತಿಯ ಬೆಳಗದಿರು. ನೀನು ಬಂಜೆ, ನೀನು ಏನಾದರೂ ಆರತಿಯನ್ನ ಬೆಳಗಿದರೆ ಹುಟ್ಟುವ ಮಗು ಗರ್ಭದಲ್ಲಿಯೇ ಸತ್ತು ಹೋದೀತು, ಬೆಳಗದಿರು ಆರತಿಯ. ತಾಯಿ ಸಿರಸಮ್ಮನವರಿಗೆ 1000 ಚೀಳು ಕಡಿದಷ್ಟು ಸಂಕಟವಾಯಿತು. ಆರತಿಯ ತಟ್ಟೆಯನ್ನ ಕೆಳಗಿಳಿಸಿ ಓಡೋಡಿ 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 ಮನೆಗೆ ಬಂದರು. ಜಗುಲಿಯ ಮುಂದೆ ಕೂತ್ಕೊಂಡು ಕಣ್ಣೀರು ಸುರಿಸಿದ್ರು. ಮಕ್ಕಳಾಗದವರಿಗೆ ಮೋಕ್ಷ ಇಲ್ಲ ಅಂತಾರೆ. ಅದಕ್ಕೆ ಆ ತಾಯಿ ಕಣ್ಣೀರು ಸುರಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಬಾಲಕರಿಲ್ಲದ ಬಾಲೇದೆ ಆತರ ಜನ್ಮ. ಸಂಜೀಗಿ ಹುಟ್ಟಲಿ ಮುಂಜಾನೆ ಸಾಯಲಿ, ಬಂಜೆ ಎನ್ನುವ ಸೊಲ್ಲ ಬಿಡಿಸಯ್ಯ, ಬಂಜೆ ಎನ್ನುವ ಸೊಲ್ಲ ಬಿಡಿಸಯ್ಯ ಮಲ್ಲಯ್ಯ, ಜೋಡೆರಡು ಕಾಯಿ ಒಡಿತೇನಾ.